ಹಾಯ್ ಎಲ್ರಿಗೂ ನಮಸ್ಕಾರ. ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಇದಾರೆ ಪ್ರತಿಯೊಬ್ಬರಿಗೆ ಕೂಡ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನಪ್ಪ ಗುಡ್ ನ್ಯೂಸ್ ಅಂದರೆ ಇವತ್ತಿನಿಂದಲೇ ಅಂದರೆ ಜಸ್ಟ್ ನೀವು ಇವಾಗಲೇ ಚಾನೆಲ್ ಕ್ರಿಯೇಟ್ ಮಾಡಿ ಇವತ್ತಿನಿಂದಲೇ ನೀವು ಇನ್ನು ಮುಂದೆ ಯೂಟ್ಯೂಬ್ನಲ್ಲಿ ದುಡ್ಡು ಮಾಡ್ಬೋದು. ಯಾಕಪ್ಪ ಅಂದ್ರೆ ಮೊದಲಿಗೆಲ್ಲ ಯಾವ ರೀತಿ ಇತ್ತಂದ್ರೆ ಸಡನ್ ಆಗಿ ಆ್ಯಕ್ಚುಲಿ ಉಂಟು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನಿಂದ ನೀವು ದುಡ್ಡು ಮಾಡ್ಬೇಕಾದ್ರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆಗಬೇಕು. ಮಾನಿಟೇಷನ್ ಆಗಬೇಕಾದ್ರೆ ಅದರದಿಂದ ಕೆಲವೊಂದಷ್ಟು ಕ್ರಿಯೇಟರ್ ಇದೆ. ಏನು ಕ್ರಿಯೇಟರ್ ಇದೆ? 1,000 ಸಬ್ಸ್ಕ್ರೈಬರ್ಸ್ 4,000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕು. ಇದನ್ನ ಬಿಟ್ಟರೆ ಆಫ್ ಮಾನಿಟೇಷನ್ ಆಗ್ಬೇಕಾದ್ರೆ 500 ಸಬ್ಸ್ಕ್ರೈಬರ್ಸ್ 3,000 ವಾಚ್ ಅವರ್ಸ್ ಈ ರೀತಿ ಕಂಪ್ಲೀಟ್ ಆದರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಆಫ್ ಮಾನಿಟೇಷನ್ ಆಗುತ್ತೆ. ಮತ್ತೆ ಫುಲ್ ಮಾನಿಟೇಷನ್ ಕ್ರಿಯೇಟರ್ ಅದು ಕಂಪ್ಲೀಟ್ ಇದ್ರೆ ಫುಲ್ ಮಾನಿಟೇಷನ್ ಕಂಪ್ಲೀಟ್ ಅಂದರೆ ಕ್ರೈಟೇರಿಯಾ ಕಂಪ್ಲೀಟ್ ಆಗುತ್ತೆ. ಆ ಕಂಪ್ಲೀಟ್ ಆದ ತಕ್ಷಣ ನೀವು ಮಾನಿಟೇಷನ್ ಅಪೀಲ್ ಮಾಡಿ ನೀವು ಏನು ಮಾಡ್ಬೋದು, ಯೂಟ್ಯೂಬ್ನಲ್ಲಿ ಅರ್ನಿಂಗ್ ಮಾಡ್ಬೋದು. ಆದರೆ ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರೂ ಕೂಡ ಗುಡ್ ನ್ಯೂಸ್ ಏನಂದ್ರೆ ಇವಾಗ ಜಸ್ಟ್ ಏನೂ ಇಲ್ಲ, ಇವಾಗಲೇ ನೀವು ಚಾನಲ್ ಕ್ರಿಯೇಟ್ ಮಾಡಿ ಇವಾಗಲೇ ನೀವು ಚಾನಲ್ ಕ್ರಿಯೇಟ್ ಮಾಡಿ ಇವತ್ತಿನಿಂದಲೇ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆನ್ ಮಾಡ್ಕೊಂಡು ನಿಮ್ಮ ಒಂದು ವಿಡಿಯೋಗೆ ನೀವು ಅರ್ನಿಂಗ್ ಮಾಡ್ಬೋದು. ಅದು ಯಾವ ರೀತಿ ಅಂದರೆ ಜಸ್ಟ್ ಏನೂ ಇಲ್ಲ, ಅದಕ್ಕೆ ಆದಂಥ ಒಂದು ಸೆಟ್ಟಿಂಗ್ ಇದೆ. ಆ ಸೆಟ್ಟಿಂಗ್ ನೀವೆಲ್ಲ ಮಾಡಲೇಬೇಕು. ಆ ಸೆಟ್ಟಿಂಗ್ ನೀವು ಮಾಡಲಿಲ್ಲ ಅಂದರೆ ಬಿಟ್ಟು ಅಂದರೆ ನೀವು ಇಲ್ಲಿವರೆಗೂ ಏನು ಮಾಡಿದ್ರೆ ಅದೆಲ್ಲ ವೇಸ್ಟ್ ಅಂತ ಅನ್ಬೋದು. ಅದು ಯಾವ ಒಂದು ಸೆಟ್ಟಿಂಗ್ ಏನು ಎಲ್ಲ ನಾನು ಈ ಒಂದು ಸಂಪೂರ್ಣವಾಗಿ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ರೆ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋದು ಮುಂಚೆ ವಿಡಿಯೋನು ನೋಡ್ತಾ ಇದ್ದಾರೆ ಇಲ್ಲಿ ಅಂದರೆ ಪ್ರತಿಯೊಬ್ಬರು ವಿಡಿಯೋ ನೋಡ್ತಾ ಇದ್ದಾರೆ ಹೌದಲ್ಲ, ಪ್ಲೀಸ್ ಕಲ್ಸನ್ ವಯಸ್ಸು ಬೇಗ. ಇದಕ್ಕೋಸ್ಕರ ನೀವು ಏನು ಮಾಡಬೇಕು, ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು. ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಟನ್ನಂತ ಕ್ಲಿಕ್ ಮಾಡೋದು ಮರಿಬಿಡುತ್ತೆ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇದು ಹೇಳ್ಬೇಕಾದ್ರೆ ಯೂಟ್ಯೂಬ್ನಲ್ಲಿ ರೂಲ್ಸ್ ಯಾವ ರೀತಿ ಅಂದರೆ 2016ರಲ್ಲಿ ಇದು ಇತ್ತು. ಅಂದರೆ 2016ರಲ್ಲಿ ಯಾವುದೇ ರೀತಿ ಏನು ಕ್ರೈಟೇರಿಯಾ ಇಲ್ಲ, ಇಷ್ಟು ಕ್ರೈಟೇರಿಯಾ, ಇಷ್ಟು ಸಬ್ಸ್ಕ್ರೈಬರ್ಸ್, ಇಷ್ಟು ವಾಚ್ ಟೈಮ್ ಅಂತ ಏನಿಲ್ಲ. ಡೈರೆಕ್ಟಾಗಿ ಮಾನಿಟೇಷನ್ ಆನ್ ಆಗ್ತಿತ್ತು ಅವಾಗ. ಅದೇ ಒಂದು ಕ್ರೈಟೇರಿಯಾ ಇವಾಗ ಏನು ಮಾಡಿದ್ರೆ ಯೂಟ್ಯೂಬ್ದವ್ರು ಇವತ್ತಿನಿಂದನೇ ಮಾಡಿದರೆ ಏನು ಮಾಡಿದ್ರೆ ಈ 10 ವರ್ಷ ಹಿಂದ್ಗಡೆ ಏನಿತ್ತಲ್ಲ ಅದು ಇವಾಗ ಮಾಡಿದರೆ ಏನಂದ್ರೆ ಇನ್ನು ಮುಂದೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಯಾವುದೇ ರೀತಿ ಕ್ರೈಟೇರಿಯಾ ಇಲ್ಲ. ಯಾವ ರೀತಿ ಅಂದರೆ ಈಗ ಫೇಸ್ಬುಕ್ನಲ್ಲಿ ಯಾವುದೇ ರೀತಿ ಕ್ರೈಟೇರಿಯಾ ಇಲ್ಲ ನಿಮ್ಮ ಯೂಟ್ಯೂಬ್ ಅಂದರೆ ಫೇಸ್ಬುಕ್ ಪೇಜ್ ಮಾನಿಟೇಷನ್ ಆನ್ ಆಗ್ಬೇಕಾರೆ ಅದೇ ರೀತಿ ಕೂಡ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಕೂಡ ಯಾವುದೇ ರೀತಿ ಇನ್ನು ಮುಂದೆ ಕ್ರೈಟೇರಿಯಾ ಇಲ್ಲ. ಅದಕ್ಕೆ ನೀವು ಏನು ಮಾಡಬೇಕು, ಜಸ್ಟ್ ಏನಲ್ಲ ಕೇವಲ ಒಂದು ಸೆಟ್ಟಿಂಗ್ ಮಾಡಬೇಕು. ಅದು ಯಾವ ಒಂದು ಸೆಟ್ಟಿಂಗ್ ನಾನು ನಿಮಗೆ ಸೈಡ್ ಮೊಬೈಲ್ ಸ್ಕ್ರೀನ್ ಕಡೆ ಹಾಕಿ ತೋರಿಸ್ತೀನಿ. ಪ್ರತಿಯೊಬ್ಬರು ಕೂಡ ಬೇಗ ಆ ಒಂದು ಸೆಟ್ಟಿಂಗ್ ಆನ್ ಮಾಡ್ಕೊಳ್ಳಿ. ಅದು ಯಾವ ಒಂದು ಸೆಟ್ಟಿಂಗ್ ಅಪ್ಪ ಏನು ಜಸ್ಟ್ ಈಗ ನಾನು ನಿಮಗೆ ಮೊದಲನೇ ಬಂದ್ಬಿಟ್ಟು ಸೈಡ್ ಮೊಬೈಲ್ ಸ್ಕ್ರೀನ್ ಕಡೆ ಹಾಕಿದ್ದೀನಿ. ನೀವೇನು ಮಾಡಿ ನಿಮ್ಮೊಂದು ವೈಟ್ ಲಿಸ್ಟ್ ಓಪನ್ ಮಾಡ್ಕೊಳ್ಳಿ. ವೈಟ್ ಲಿಸ್ಟ್ ಓಪನ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ಇಲ್ಲಿ ಅನಾಲಿಟಿಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅನಾಲಿಟಿಕ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ಲೋಡ್ ಆಗುತ್ತೆ, ನಂದಾಗುತ್ತೆ, ನಿಮ್ದಾಗಲ್ಲ, ಯಾಕಂದ್ರೆ ನನ್ನ ಇಂಟರ್ನೆಟ್ ಸಿಲ್ಲೋದೆ. ಇಲ್ಲಿ ನಿಮಗೆ ಕಂಟೆಂಟು ಆಡಿಯನ್ಸು ಈ ರೀತಿ ಬರುತ್ತೆ. ಜಸ್ಟ್ ಸೆಟ್ಟಿಂಗ್ಸ್ ನೋಡ್ಕೊಳ್ಳಿ. ಇಲ್ಲಿ ಕಂಟೆಂಟ್ ಒಂದರ ಮೇಲೆ ಕ್ಲಿಕ್ ಮಾಡಿ, ಮತ್ತು ಆಡಿಯನ್ಸ್ ಮೇಲೆ ಕ್ಲಿಕ್ ಮಾಡಿ, ಮತ್ತು ಇಲ್ಲಿ ರೆವಿನ್ಯೂ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಬೇಡಂದ್ರೆ ಬೆಲ್ಲ. ಆನಂತರ ಟ್ರೇಡ್ಸ್ ಇದೆ, ಟ್ರೇಡ್ಸ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಲ್ಲಿ ನೀವೇನು ಮಾಡ್ಕೋ, ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಟಾಪ್ ವೀಡಿಯೋಸು ಮತ್ತು ಜಾಸ್ತಿ ವ್ಯೂಸ್ ಯಾವುದು ಎಲ್ಲಿ ಸಜೆಷನ್ ಇದೆ, ಸರ್ಚಿಂಗ್ಲಿ ಎಲ್ಲಿದೆ, ಮೂಮೆಂಟ್ ಯಾವುದು ಒಂದು ವಿಡಿಯೋ ಜಾಸ್ತಿ ವೈರಲ್ ಆಗಿದೆ, ನಿಮ್ಮ ಒಂದು ಆಡಿಯನ್ಸ್ ನೋಡ್ಕೊಳ್ಬೋದು. ಇಲ್ಲಿ ನೋಡಿ ಮಂತ್ಲಿ ಆಡಿಯನ್ಸ್ ನೋಡ್ಕೊಳ್ಬೋದು, ಯಾವ ರೀತಿ ರಿಚ್ ಸಿಗ್ತದೆ, ಏನು ಸಿಗ್ತದೆ ಎಲ್ಲ ಕೂಡ ತೋರಿಸ್ತದೆ. ಇಲ್ಲಿ ನೋಡ್ಕೊಳ್ಬೋದು ಏಜ್, ಎಷ್ಟೋ ಜನ ಏಜ್ ಇದ್ದವ್ರು ಅಂದರೆ ಎಷ್ಟು ವರ್ಷನವರು ನಿಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋ ನೋಡ್ತಾ ಇದ್ದಾರೆ ಎಲ್ಲ ನೀವು ನೋಡ್ಕೊಳ್ಬೋದು. ಇಲ್ಲೆಲ್ಲ ಪ್ರತಿಯೊಂದು ಕೂಡ ತೋರಿಸುತ್ತೆ. ಇಲ್ಲೆಲ್ಲ ನೀವು ಮಾಡ್ಬೋದು, ನೋಡ್ಬೋದು. ಮತ್ತು ಇಲ್ಲಿ ಅರ್ನಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮೊಂದು ಅರ್ನಿಂಗ್ಸ್ ಕೂಡ ನೀವು ನೋಡ್ಕೊಳ್ಬೋದು. ಇಲ್ಲಿ ನಿಮಗೆ ಬೇಕಾದರೆ ನಿಮ್ಮ ಅರ್ನಿಂಗ್ಸ್ ಕೂಡ ನೋಡ್ಕೊಳ್ಬೋದು. ಆದರೆ ಇಲ್ಲಿ ಸೆಟ್ಟಿಂಗ್ ಮೇನ್ ಇಂಪಾರ್ಟೆಂಟ್. ಆ ಸೆಟ್ಟಿಂಗ್ ಎಲ್ಲಿ ಮಾಡೋದು, ಇಲ್ಲೇ ಮಾಡ್ಬೇಕು. ಆ ಸೆಟ್ಟಿಂಗ್ ಎಲ್ಲಿದೆಪ್ಪ ಅಂದ್ರೆ ಜಸ್ಟ್ ಏನೂ ಇಲ್ಲ, ಆ ಸೆಟ್ಟಿಂಗ್ ಇಲ್ಲೇ ಇತ್ತು. ಆ ಸೆಟ್ಟಿಂಗ್ ಇವಾಗ ಜಸ್ಟ್ ನೋಡಿದ್ದೇನೆ ನಾನು, ಈಗ ನೋಡಿದ್ದೇನೆ ಜಸ್ಟ್. ಅದ್ರ ಆ ಸೆಟ್ಟಿಂಗ್ ಇವಾಗ ತೋರಿಸ್ತಾ ಇಲ್ಲ. ಯಾಕೆ, ಏನಾಯ್ತು, ಸೆಟ್ಟಿಂಗ್ ಎಲ್ಲಿ ಹೋಯ್ತು, ಎಲ್ಲಿ ಮಾಯ ಆಯಿತು, ಎಲ್ಲಿ ಕದ್ದು ಮುಚ್ಚಿ ಆಯಿತು, ಸೆಟ್ಟಿಂಗ್ ಕಾಣ್ತಾ ಇಲ್ಲ, ಸೆಟ್ಟಿಂಗ್ ಸಿಗ್ತಾ ಇಲ್ಲ. ನೋಡಿ ಎಲ್ಲಿ ಹೋಯ್ತು ಸೆಟ್ಟಿಂಗು, ಇಲ್ಲೇ ಇತ್ತಲ್ಲ, ಸೆಟ್ಟಿಂಗ್ ಸಿಗ್ತಾ ಇಲ್ಲ. ಬಿಡಿ, ಸೆಟ್ಟಿಂಗ್ ಸಿಗ್ತಾಯಿಲ್ಲ. ಅದ್ರ ಇವತ್ತು ಡೇಟ್ ಎಷ್ಟು ಡೇಟು, ಏಪ್ರಿಲ್ 1. ನಾನು ವಿಡಿಯೋ ಮಾಡ್ತಾ ಇರೋದು ಏಪ್ರಿಲ್ 1. ಅದ್ರ ನಾಳೆ ವಿಡಿಯೋ ಅಪ್ಲೋಡ್ ಆಗುತ್ತೆ ಏಪ್ರಿಲ್ 2ನೇ ತಾರೀಕು. ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೆ ಹೇಳ್ಬೇಕಾರೆ ಈ ಒಂದು ತಿಂಗಳಂದರೆ ಇವಾಗ ಏಪ್ರಿಲ್ 1 ಅಂದರೆ ಏಪ್ರಿಲ್ ಮಂತ್ ಸ್ಟಾರ್ಟ್ ಆಗಿದೆ. ಆ ಒಂದು ಕಾರಣಕ್ಕೋಸ್ಕರ ಎಲ್ಲ ನಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋ ನೋಡಿದ್ರೆ ಇಲ್ಲಿವರೆಗೆ ಪ್ರತಿಯೊಬ್ಬ ಇಡೀ ಕರ್ನಾಟಕ ಜನ ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಪ್ರತಿಯೊಬ್ಬರು ಕೂಡ ಏಪ್ರಿಲ್ ಫುಲ್ ಅಂತ ಪ್ರತಿಯೊಬ್ಬರು ಕೂಡ ಸಾರಿ ಏಪ್ರಿಲ್ ಫುಲ್ ಮಾಡಿದಕ್ಕೆ. ಆ ರೀತಿ ಯಾವುದೇ ರೀತಿ ಸೆಟ್ಟಿಂಗ್ ಇಲ್ಲ. ಜಸ್ಟ್ ವರ್ಷದಲ್ಲಿ ಒಮ್ಮೆ ಬರುತ್ತೆ ಈ ಏಪ್ರಿಲ್ ಮಂತ್. ಈ ಏಪ್ರಿಲ್ ಮಂತಲ್ಲಿ ಒಂದು ಜಸ್ಟ್ ನಾವು ಚಮಕ್ ಮಾಡ್ಬೇಕು, ಏನಾದರೂ ಒಂದು ವಿಡಿಯೋ ಮಾಡ್ಬೇಕಲ್ಲ ನಿಮಗೆ. ಅದಕ್ಕೋಸ್ಕರ ವಿಡಿಯೋ ಮಾಡಿದ್ದೀನಿ. ಪ್ರತಿಯೊಬ್ಬರು ಕೂಡ ಏಪ್ರಿಲ್ ಫುಲ್ ವರ್ಷಕ್ಕೊಮ್ಮೆ ಈ ಒಂದು ವಿಡಿಯೋ ಈ ರೀತಿ ಟಾಪಿಕ್ ಮೇಲೆ ವಿಡಿಯೋ ಮಾಡೇ ಇರ್ತೀನಿ. ಯಾರೆಲ್ಲ ಏಪ್ರಿಲ್ ಫುಲ್ ಆಗಿದ್ರೆ ಇಲ್ವೋ ಚಿಕ್ಕ ಕಮೆಂಟಿಗೆ. ಅದ್ರ ಜೊತೆಗೆ ಜಾಸ್ತಿ ಸರ್ಚ್ ಮಾಡೋಕೋಬೇಡಿ, ಯಾವುದೇ ರೀತಿ ಸೆಟ್ಟಿಂಗ್ಸ್ ಅಲ್ಲ. ಆ ಮಾನಿಟೇಷನ್ ಕ್ರೈಟೇರಿಯಾ ಅನ್ನೋದು ಇದೆ,
ಅದ್ರ ಒಟ್ಟು ನಾನು ಏಪ್ರಿಲ್ ಮಾಡಿದೆ, ಅದಕ್ಕೋಸ್ಕರ ವಿಡಿಯೋ ಮಾಡಿದ್ವಿ. ಯಾರು ಕೂಡ ಬೈಬೇಡಿ ಅಂತ ಹೇಳ್ತಾ ಈ ಒಂದು ಮುಗಿಸ್ತೀನಿ. ಈ ಒಂದು ಮುಗಿಸೋಕ್ಕಿಂತ ಮುಂಚೆ ಪ್ರತಿಯೊಬ್ಬರಿಗೆಲ್ಲ ವಿಡಿಯೋವನ್ನು ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಅದ್ರ ಜೊತೆಗೆ ನೀವೆಲ್ಲ ಏಪ್ರಿಲ್ ಆಗಿದಿರಲ್ವ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್. ಅದ್ರ ಜೊತೆಗೆ ನೀವು ಈಗ ಏಪ್ರಿಲ್ ಆಗಿದ್ರ, ಇದೇ ರೀತಿ ನಿಮ್ಮ ಫ್ರೆಂಡ್ಸ್, ನಿಮ್ಮ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಅವರು ಕೂಡ ಏಪ್ರಿಲ್ ಆಗ್ಬೇಕಾದ್ರೆ ನೀವೇನು ಮಾಡ್ಬೇಕು, ಈ ವಿಡಿಯೋ ಶೇರ್ ಮಾಡ್ಬೇಕು, ಬೇಗ ಶೇರ್ ಮಾಡ್ಕೊಂಡು ಅಂತ ಇವತ್ತು ಮುಗಿಸ್ತೀನಿ. ಪ್ರತಿಯೊಬ್ಬರ ಮತ್ತೊಮ್ಮೆ ಎಲ್ಲರಿಗೆ ಏಪ್ರಿಲ್, ಎಲ್ಲರಿಗೆ ಜೀವನ ಮತ್ತೆ ಶಕ್ತಿನ ಇಷ್ಟಲ್ಲ.